ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು 5 ರಿಂದ 6 ಚಾನಲ್ ಐಡಿಯಾಸು. ಓಕೆನಾ? ತುಂಬ ಜನ ಬಂದುಬಿಟ್ಟು ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಚಾನಲ್ದು ಐಡಿಯಾಸ್ ಏನಿದೆ ಬರ್ತಾ ಇರಲ್ಲ ಮೈಂಡಲ್ಲಿ. ನಾನು ಏನು ಚಾನಲ್ ಮಾಡಲಿ ಅಂತ ಥಿಂಕ್ ಮಾಡೋದ್ರಲ್ಲೇ ಟೈಮ್ ಕಳೆದು ಬಿಡ್ತಾರೆ, ಬಟ್ ಚಾನಲ್ ಓಪನ್ ಮಾಡಿ ವೀಡಿಯೋಸ್ಗಳನ್ನ ಮಾಡಲ್ಲ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಏನು ಚಾನಲ್ಸ್ ಮಾಡ್ಬೋದು, ಫೇಸ್ಲೆಸ್ ಚಾನಲ್ಸ್ ಮಾಡ್ಬೋದು, ಲೈಕ್ ನೀವು ಫೇಸ್ ತೋರಿಸಿ ಯಾವ ಥರ ಚಾನಲ್ ಮಾಡ್ಬೋದು, ಇಲ್ಲ ಫೇಸ್ಲೆಸ್ ಆಗಿ ನೀವು ಮಾಡಬೇಕಂದ್ರೆ ಯಾವ ಥರ ಮಾಡ್ಬೋದು ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇ ನಾವು ಚಾನಲ್ ಐಡಿಯಾ ಬಗ್ಗೆ ಮಾತಾಡೋದಾದರೆ ನೋಡಿ ಗೈಸ್, ನೀವು ಹೆಲ್ತ್ ರಿಲೇಟೆಡ್ ಚಾನಲ್ನ ನೀವು ಮಾಡ್ಬೋದು. ಹೆಲ್ತ್ ರಿಲೇಟೆಡ್ ಅಂದರೆ ಲೈಕ್ ನೀವು ರಿವ್ಯೂ ಮಾಡ್ಬೋದು, ಟ್ಯಾಬ್ಲೆಟ್ಸ್ ರಿವ್ಯೂ ಮಾಡ್ಬೋದು, ಕ್ರೀಮ್ಸ್ ಏನಾದರೂ ಇದ್ದರೆ ಅದ್ರದ್ದು ರಿವ್ಯೂ ಮಾಡ್ಬೋದು, ಇಲ್ಲ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನಾದರೂ ಇದ್ದರೆ ಅದ್ರದ್ದು ಸೈಡ್ ಎಫೆಕ್ಟು ಮತ್ತು ಬೆನಿಫಿಟ್ಸ್ ಏನಿದೆ ಅದನ್ನು ಕೂಡ ನೀವು ಹೇಳ್ಬೋದು. ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಸಾಕು, ನಿಮಗೆ ಬಂದುಬಿಡುತ್ತೆ, ಎಲ್ಲ ಡೀಟೇಲ್ಸ್ ಏನಿದೆ ಬಂದುಬಿಡುತ್ತೆ. ಅದರದ್ದು ಟ್ಯಾಬ್ಲೆಟ್ದು ಸೈಡ್ ಎಫೆಕ್ಟ್ ಏನಿದೆ, ಅದರದ್ದು ಬೆನಿಫಿಟ್ಸ್ ಏನಿದೆ ಎಲ್ಲ ಬಂದುಬಿಡುತ್ತೆ. ಒಂದು ಸ್ಕ್ರಿಪ್ಟ್ ಥರ ರೆಡಿ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಓಕೆನಾ? ಲೈಕ್ ಸೈಡ್ ಎಫೆಕ್ಟ್ದು ಒಂದು ಸಪ್ರೇಟ್ ಒಂದು ಸ್ವಲ್ಪ ಬರೆದಿಟ್ಕೊಳ್ಳಿ, ಇದು ಬೆನಿಫಿಟ್ಸ್ದು ಒಂದು ಸ್ವಲ್ಪ ಬರೆದಿಟ್ಕೊಳ್ಳಿ. ಸೊ ಅದರ ರಿಲೇಟೆಡ್ ವಿಡಿಯೋನ ನೀವು ಈಸಿಲಿ ಮಾಡ್ಬೋದು. ಇದರಲ್ಲಿ ನಿಮಗೆ ಫೇಸ್ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಮ ವಾಯ್ಸ್ ಕೂಡ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಈಗ AI ಇದೆ, AI ವಾಯ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಫೋಟೋಸ್ಗಳು, ಯಾವ ಟ್ಯಾಬ್ಲೆಟ್ ರಿವ್ಯೂ ಮಾಡ್ತಾ ಇದ್ದೀರಾ, ಯಾವ ಪ್ರಾಡಕ್ಟ್ ಅಂದರೆ ಲೈಕ್ ಯಾವುದು ಕ್ರೀಮು ಇಲ್ಲ ಟ್ಯಾಬ್ಲೆಟ್ ಆಯಿತು, ಇನ್ನು ತುಂಬ ಇದೆಯಲ್ಲ ಟ್ಯಾಬ್ಲೆಟ್ಸ್ಗಂತ ಎಂಡೇ ಇಲ್ಲ ಬಿಡಿ. ತುಂಬ ಟ್ಯಾಬ್ಲೆಟ್ಸ್ ಇದೆ, ತುಂಬ ಕ್ರೀಮ್ಸ್ ಬರ್ತಾನೆ ಇರುತ್ತೆ, ನೀವು ರಿವ್ಯೂ ಮಾಡ್ತಾನೆ ಇರ್ಬೋದು. ನಿಮಗೆ ಕಂಟೆಂಟ್ದು ಕಮ್ಮಿನೇ ಆಗಲ್ಲ ಈ ಚಾನಲಲ್ಲಿ. ಓಕೆನಾ? ನೀವು ಟ್ಯಾಬ್ಲೆಟ್ ರಿವ್ಯೂ ಮಾಡ್ಬೋದು, ಇನ್ನೂ ತುಂಬ ಇದೆ. ಸೊ ಕ್ರೀಮ್ಸ್ ಎಲ್ಲ ಇರುತ್ತಲ್ಲ, ಇದರದ್ದು ರಿವ್ಯೂ ಮಾಡ್ಬೋದು ವಿತೌಟ್ ಫೇಸ್ ತೋರಿಸ್ದೆ. ಯಾರಿಗೆ ಇಷ್ಟ ಅಲ್ಲ ಫೇಸ್ ತೋರ್ಸೋಕ್ಕೆ ಅವರು. ಓಕೆನಾ? ಇದೊಂದು ಚಾನಲ್ ಆಯಿತು. ಓಕೆನಾ? ಹೆಲ್ತದು ಇದೊಂದು ಆಯಿತು. ಇನ್ನೊಂದು ಹೆಲ್ತ್ದು, ಹೆಲ್ತಲ್ಲೇ 2 ಇದೆ. ಒಂದು ಬಂದುಬಿಟ್ಟು ಟ್ಯಾಬ್ಲೆಟ್ಸ್ದು ಹೇಳಿದೆ, ಕ್ರೀಮ್ಸ್ದು ಹೇಳಿದೆ. ಇನ್ನೊಂದು ಬಂದುಬಿಟ್ಟು ಯಾವುದು, ಲೈಕ್ ನಾವು ತಿನ್ನೋ ಪದಾರ್ಥದ್ದು ನೀವು ರಿವ್ಯೂ ಮಾಡ್ಬೋದು. ಅದರದ್ದು ನೀವು ಬೆನಿಫಿಟ್ ಹೇಳ್ಬೋದು, ಬೆನಿಫಿಟ್ಸೇ ಹೇಳ್ಬೋದು, ಮತ್ತು ಸೈಡ್ ಎಫೆಕ್ಟ್ಸ್ ಕೂಡ ಹೇಳ್ಬೋದು. ಓಕೆನಾ? ಲೈಕ್ ಈಗ ಬಾದಾಮ್ ಯಾರಾದರೂ ಸರ್ಚ್ ಮಾಡ್ತಾರೆ, ಬಾದಾಮ್ ತಿಂದರೆ ಏನೇನು ಬೆನಿಫಿಟ್ಸ್ ನಮಗೆ ಸಿಗುತ್ತಂತ. ಸೊ ಅದರದ್ದು ನೀವು ಬೆನಿಫಿಟ್ಸು ಸೈಡ್ ಎಫೆಕ್ಟ್ಸು ನೀವು ಹಾಕ್ಬೋದು. ತಿನ್ನೋದ್ರಲ್ಲಿ ತುಂಬ ವಸ್ತು ಇದೆ, ನೀವು ನೋಡ್ಬೋದು. ಬಾದಾಮಿಂದ ಹಿಡಿದು ಇನ್ನೂ ತುಂಬ ಇದೆ. ಓಕೆನಾ? ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಅದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ, ಈ ಜಂಕ್ ಫುಡ್ಸ್ದು ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ಕೂಡ ನೀವು ರಿವ್ಯೂ ಮಾಡ್ಬೋದು. ಡೈಲಿ ಒಂದೊಂದು ಟಾಪಿಕ್ ಮಾಡ್ಬೋದು, ನಿಮ್ಮದು ಮುಗಿಯಲ್ಲ. ಈಗ ತಗೊಳ್ಳಿ, ಇವತ್ತು ಟೊಮೊಟೊದು ಮಾಡಿದ್ರಾ, ನಾಳೆ ಕ್ಯಾರೆಟ್ದು ಮಾಡಿ, ನಾಳಿದ್ದು ಫ್ರೂಟ್ ಮಾಡಿ, ಡೈಲಿ ಒಂದೊಂದು ತಗೊಂಡು ಮಾಡಿದ್ರು ನಿಮ್ಮದು ಕಂಟೆಂಟ್ ಬಂದುಬಿಟ್ಟು ಆಗಲ್ಲ. ಓಕೆನಾ? ಸೊ ನಾನು 2 ನಿಮಗೆ ಹೇಳಿದೆ. ಒಂದು ಬಂದುಬಿಟ್ಟು ಯಾವುದು ಟ್ಯಾಬ್ಲೆಟ್ ರಿವ್ಯೂ ಮತ್ತು ಕ್ರೀಮ್ಸ್ ರಿವ್ಯೂ, ಇನ್ನೊಂದು ಬಂದುಬಿಟ್ಟು ಯಾವುದು ಹೇಳಿದೆ ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸು ಇಲ್ಲ ತಿನ್ನೋ ಪದಾರ್ಥ. ನಾವು ಏನು ತಿಂತೀವಿ, ಲೈಕ್ ಚಾಕ್ಲೇಟ್ನೇ ತಗೊಳ್ಳಿ, ನೀವು ತಿನ್ನೋ ಪದಾರ್ಥನ ನೀವು ರಿವ್ಯೂ ಮಾಡ್ಬೋದು. ಅದರದ್ದು ಬೆನಿಫಿಟ್ಸು ಮತ್ತು ಸೈಡ್ ಎಫೆಕ್ಟ್ನ ರಿವ್ಯೂ ಮಾಡ್ಬೋದು. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದರೆ ಸಾಕು, ನಿಮ್ಮದು ಏನು ಇದೆ ಅದು ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಓಕೆನಾ? ಇದು ಕೂಡ ನಿಮ್ಮ ಫೇಸ್ಲೆಸ್ಸು. ಓಕೆನಾ? ಈಗ ನಾನು ಟೊಮೊಟೊ ಅದೆಲ್ಲ ಹೇಳಿದ್ನಲ್ಲ ವೆಜಿಟೇಬಲ್ಸ್ದು, ಇದು ಕೂಡ ನೀವು ಫೇಸ್ಲೆಸ್ ಮಾಡ್ಬೋದು. ಫೋಟೋಸ್ಗಳನ್ನ ಗೂಗಲಿಂದ ಕಲೆಕ್ಟ್ ಮಾಡಿಕೊಂಡು ನೀವು ಅದರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ನೀವು ಬರೆದುಬಿಟ್ಟು ಬೇಕಿದ್ರೆ ಎಡಿಟಿಂಗ್ ಅಲ್ಲಿ ಹಾಕ್ಬೋದು. ಬೇಕಿದ್ರೆ ನನಗೆ ಕಮೆಂಟಲ್ಲಿ ಕೇಳಿ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಹೇಳ್ಕೊಡಿ ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಒಂದು ಡೆಡಿಕೇಟ್ ವೀಡಿಯೋನೇ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ಇದು ಕೂಡ ಫೇಸ್ಲೆಸ್ಸು. ನೀವು ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿ ಹಾಕ್ಬೋದು. ವಾಯ್ಸ್ ಕೂಡ ನೀವು ಕೊಡಬೇಕಂತ ಅವಶ್ಯಕತೆ ಇಲ್ಲ. ನೀವು AI ವಾಯ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ AI ವಾಯ್ಸ್ ಬೇಡ, ನಾನೇ ಯೂಸ್ ಮಾಡ್ತೀನಿ, ನನ್ನ ವಾಯ್ಸೇ ಚೆನ್ನಾಗಿದೆ ಅನ್ನೋರು ನಿಮ್ಮ ವಾಯ್ಸೇ ಕೊಟ್ಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಓಕೆನಾ? ಸೊ 2ನೇದು ಆಯಿತು ನಮ್ಮದು ಅದು. ಓಕೆನಾ? ಈಗ 3ನೇ ಚಾನಲ್ ಬಂದ್ಬಿಟ್ಟು ಏನಂತಂದ್ರಪ್ಪ, ಟ್ರಾವೆಲಿಂಗ್ ರಿಲೇಟೆಡ್ ಅಂದರೆ ಈಗ ಕೆಲವೊಬ್ಬರಿಗೆ ಲೈಕ್ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಬೇರೆ ದೇಶದಲ್ಲಿ ಹೆಂಗಿರುತ್ತೆ, ಅಲ್ಲಿ ಯಾವ ಥರ ಲೈಫ್ ಸ್ಟೈಲ್ ಇರುತ್ತೆ, ನೀವು ಅದ್ರ ಬಗ್ಗೆ ರಿವ್ಯೂ ಮಾಡ್ಬೋದು. ಓಕೆನಾ? ನೀವು ಹೋಗೋಕ್ಕಾಗಿಲ್ಲ ಅಂದರೆ ಈಗ ತುಂಬ ಜನ ಹೋಗೋಕ್ಕಾಗಲ್ಲ, ಆ ಕಂಟ್ರಿಗೆ ಹೋಗ್ಬಿಟ್ಟು ರಿವ್ಯೂ ಮಾಡೋಕ್ಕಾಗಲ್ಲ. ನೀವು ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು, ಇಲ್ಲ ಲೈಟ್ ಸ್ವಲ್ಪ ವೀಡಿಯೋಸ್ ಬರುತ್ತಲ್ವ, ಶಾರ್ಟ್ ವೀಡಿಯೋಸ್ನ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ವೀಡಿಯೋಸು ಆರಾಮಾಗಿ ಮಾಡ್ಬೋದು. ಈಗ ನೀವು ಗೂಗಲಲ್ಲಿ ಹಾಕಿದರೆ ಇಲ್ಲಿನ ಜನಗಳೆಲ್ಲ ಹೇಗಿರ್ತಾರೆ ಅಂದ್ಕೊಳ್ಳಿ. ಈಗ USA ನೀವು ಸೆಲೆಕ್ಟ್ ಮಾಡಿಕೊಂಡು US ಅಲ್ಲಿ ಯಾವ ಥರ ಇರ್ತಾರೆ ಜನಗಳು, ಅವ್ರದ್ದು ಲೈಫ್ ಸ್ಟೈಲ್ ಏನು, ಅವ್ರ ಫುಡ್ ಏನು ತಿಂತಾರೆ, ಅವ್ರು ಯಾವ ಥರ ಇರ್ತಾರೆ, ಅವರು ಎಲ್ಲ ನೀವು ಇದನ್ನು ನೀವು ಗೂಗಲಿಂದ ಕಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು,
ವೀಡಿಯೋಸ್ಗಳನ್ನ ನೀವು ಮಾಡ್ಕೋಬೋದು. ಓಕೆನಾ, ಗೂಗಲಿಂದ ನೀವು ಟೈಪ್ ಮಾಡಿದರೆ ಸಾಕು, ನಿಮಗೆ ಸ್ಕ್ರಿಪ್ಟ್ ರೆಡಿಯಾಗಿ ಬಂದುಬಿಡುತ್ತೆ. ನೀವು ಸಿಂಪಲಿ ಅದನ್ನು ಕಾಪಿ ಮಾಡಿಕೊಂಡು ಬೇಕಿದ್ರೆ ವಾಯ್ಸ್ ಓವರ್ ನೀವು ಇಂದನೂ ಮಾಡ್ಬೋದು, ಇಲ್ಲಾಂದರೆ ನೀವೇನೇ ವಾಯ್ಸ್ ಓವರ್ ಕೊಡ್ಬೋದು. ಓಕೆನಾ, ಈ ಥರ ಕೊಟ್ಬಿಟ್ಟು ಗೂಗಲಿಂದ ಫೋಟೋಸ್ನ ಕಲೆಕ್ಟ್ ಮಾಡಿಕೊಂಡು ಈಸಿಲಿ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಡೈಲಿ ಒಂದೊಂದು ಕಂಟ್ರಿ ಅಂದ್ರೂ ನಿಮಗೆ ತುಂಬ ಕಂಟ್ರೀಸ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಆ ಕಂಟ್ರಿ ಅಂತಲೇ ಇಲ್ಲ, ನಮ್ಮ ಇಂಡಿಯಾದಲ್ಲೂ ಬೇರೆ ಬೇರೆ ಸೈಡು. ಓಕೆನಾ, ಬೇರೆ ಬೇರೆ ಸೈಡಲ್ಲಿ ಜನಗಳು ಯಾವ ಥರ ಇರ್ತಾರೆ, ಅವರು ಏನೆಲ್ಲ ತಿಂತಾರೆ ಅದನ್ನೆಲ್ಲ ನೀವು ರಿವ್ಯೂನ ಮಾಡ್ಬೋದು. 3ನೇ ಚಾನಲ್ ಆಯಿತು ಇದು. ಓಕೆನಾ, ಇದು ಕೂಡ ಫೇಸ್ಲೆಸ್ಸೇ. ಇದರಲ್ಲಿ ನಿಮಗೆ ಫೇಸ್ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ, ನೀವು ಈಸಿಲಿ ವೀಡಿಯೋಸ್ಗಳನ್ನ ಮಾಡ್ಬೋದು. 4ನೇದು ಬಂದುಬಿಟ್ಟು ವ್ಲಾಗ್ ಚಾನಲ್. ತುಂಬ ಜನ ಬಂದುಬಿಟ್ಟು ವ್ಲಾಗ್ ಚಾನಲ್ ಮಾಡ್ತಾ ಇದ್ದಾರೆ, ಈಗಲೂ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಬಟ್ ನೀವು ಅಂದ್ಕೊಂಡಿದ್ರೆ ನಾನು ವ್ಲಾಗ್ ಮಾಡಬೇಕು, ಏನು ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ರೆ, ನೀವು ಔಟ್ಸೈಡ್ ಎಲ್ಲೂ ಹೋಗಲ್ಲ ಅಂದರೆ ನೀವು ಯಾವ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ವ್ಲಾಗ್ ಬಂದುಬಿಟ್ಟು ನೀವು ಮನೆಯಲ್ಲಿ ಡೈಲಿ ನೀವು ಏನು ಮಾಡ್ತೀರಾ ಅದನ್ನು ನೀವು ವ್ಲಾಗಲ್ಲಿ ತೋರಿಸ್ಬೋದು. ಓಕೆನಾ, ಮನೆಯಲ್ಲಿ ಲೈಕ್ ಅಡುಗೆಯಿಂದ ಹಿಡಿದು ಸಂಜೆವರೆಗೂ ನೀವು ಏನೆಲ್ಲ ಮಾಡ್ತೀರಾ ಅದನ್ನೆಲ್ಲ ನೀವು ಶೂಟ್ ಮಾಡಿಬಿಟ್ಟು ತೋರಿಸ್ಬೋದು. ಇದರಲ್ಲೂ ಕೂಡ ನೀವು ಫೇಸ್ ತೋರಿಸ್ಬೇಕಂತ ಅವಶ್ಯಕತೆ ಇಲ್ಲ, ನೀವು ಏನೆಲ್ಲ ಮಾಡ್ತೀರಾ ಅದನ್ನು ತೋರಿಸಿದ್ರೆ ಸಾಕು. ಓಕೆನಾ, ವ್ಲಾಗಲ್ಲಿ ಲೈಕ್ ನೀವು ಅಡುಗೆ ಏನಾದರೂ ಮಾಡ್ತಾಯಿದ್ರೆ, ಇಲ್ಲ ಬೇರೆ ಏನಾದರೂ ಕೆಲಸ ಏನಾದರೂ ಮಾಡ್ತಾಯಿದ್ರೆ, ಲೈಕ್ ಒಂದು ದಿವಸ ಲೈಕ್ ನಿಮ್ಮ ಕಿಚನ್ ಏನಾದರೂ ಮೇಕ್ ಓವರ್ ಏನಾದರೂ ಮಾಡ್ತಾಯಿದ್ರೆ, ಇಲ್ಲ ಔಟ್ಸೈಡ್ ಪಾಟ್ಸ್ಗಳಿಗೆ ಏನಾದರೂ ಮಾಡ್ತಾಯಿದ್ರೆ, ನೀವು ಏನು ಬೇಕಿದ್ರೆ ಎಲ್ಲಾದರೂ ಹೋದ್ರೂ ನೀವು ತೋರಿಸ್ಬೋದು. ಲೈಕ್ ಶಾಪಿಗೆ, ಅಂಗಡಿಗೆ ಎಲ್ಲಾದರೂ ಹೋಗ್ತಾಯಿದ್ರೆ ಅದನ್ನು ಕೂಡ ತೋರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ನಿಮ್ಮ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ನೂ ಕೂಡ ನೀವು ತೋರಿಸ್ಬೋದು, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ವ್ಲಾಗ್ನ ಮಾಡ್ಕೋಬೋದು. ಇದರಲ್ಲಿ ನೀವು ಫೇಸ್ ತೋರಿಸ್ಬೇಕಂತನೂ ಅವಶ್ಯಕತೆ ಇಲ್ಲ, ನಿಮ್ಮದು ಅರ್ಧ ಕೈಗಳು ಕಾಣಿಸಿದ್ರೆ ಸಾಕು ನೀವು ಕೆಲಸ ಮಾಡ್ತಾ ಇರಬೇಕಿದ್ರೆ. ಯಾರಿಗೆ ನಾನು ಫೇಸ್ಲೆಸ್ ಏನು ಚಾನಲ್ ಇದೆ ಹೇಳ್ತಾ ಇರೋದು. ಓಕೆನಾ, ಇದು ಆಯಿತು ನಮ್ಮದು 4ನೇ ಚಾನಲ್ಲು ಏನಿದೆ ವ್ಲಾಗಿಂಗ್ ಚಾನಲ್ಲು. ಇದರಲ್ಲಿ ನೀವು ಫೇಸ್ ತೋರಿಸಿದ್ರೂ ತೋರಿಸ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ನೂ ಮಾಡ್ಬೋದು. 2 ಆಪ್ಷನ್ ಇದೆ, ನೀವು ಫೇಸ್ನೂ ತೋರಿಸ್ಬೋದು, ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ನೂ ಮಾಡ್ಬೋದು. ಓಕೆನಾ, ಸೊ ನಮ್ಮದು 5ನೇ ಚಾನಲ್ ಐಡಿಯಾ ಬಂದುಬಿಟ್ಟು ಏನು ಲೈಕ್ ಆ್ಯನಿಮಲ್ಸ್ ಅಂದರೆ ಲೈಕ್ ತುಂಬ ಆ್ಯನಿಮಲ್ಸ್ಗಳಿದ್ದಾವೆ, ನಮಗೆ ಗೊತ್ತಿಲ್ಲದಂಗೆ ತುಂಬ ಇನ್ಸೆಕ್ಟು ಆ್ಯನಿಮಲ್ಸು ತುಂಬ ಇದೆ. ಈ ಆ್ಯನಿಮಲ್ಸ್ ಬಗ್ಗೆ ನೀವು ಫ್ಯಾಕ್ಟ್ಗಳನ್ನ ಹೇಳ್ಬೋದು. ಓಕೆನಾ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಆ ಆ್ಯನಿಮಲ್ದು ಫ್ಯಾಕ್ಟ್ ನೀವು ಏನಿದೆ ಆ ಆ್ಯನಿಮಲ್ನ ಹಾಕ್ಬಿಟ್ಟು ಇದರದ್ದು ಫ್ಯಾಕ್ಟ್ ಅಂತ ಕೇಳಿದರೆ ಸಾಕು, ನಿಮಗೆ ಗೂಗಲ್ ಬಂದುಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಡುತ್ತೆ. ಇದನ್ನು ನೀವು ಈಸಿಲಿ ಬಂದುಬಿಟ್ಟು ಏನು ಮಾಡ್ಬೋದು, ಕಾಪಿನ ಮಾಡಿಕೊಂಡು AI ವಾಯ್ಸಿಂದ ವಾಯ್ಸ್ ಓವರ್ ಮಾಡಿಕೊಂಡು ಈಸಿಲಿ ನೀವು ವೀಡಿಯೋಸ್ ಏನಿದೆ ಕ್ರಿಯೇಟ್ ಮಾಡ್ಬೋದು. ಓಕೆನಾ, ಫ್ಯಾಕ್ಟ್ ಆ್ಯನಿಮಲ್ಸು ಲೈಕ್ ಫ್ಯಾಕ್ಟ್ ವೀಡಿಯೋ ತುಂಬ ಟೈಪ್ಸ್ ಇದೆ. ಲೈಕ್ ನೀವು ಆ್ಯನಿಮಲ್ಸ್ ಆಯಿತು, ಇನ್ನೂ ತುಂಬ ಬೇರೆ ಬೇರೆ ಟೈಪ್ ಫ್ಯಾಕ್ಟ್ ವೀಡಿಯೋಸ್ ನೀವು ಮಾಡ್ಬೋದು. ಬೇರೆ ಬೇರೆ ಟೈಪ್ ಅಂದರೆ ಲೈಕ್ ತುಂಬ ಫ್ಯಾಕ್ಟ್ ವೀಡಿಯೋ ಏನಿದೆ ಮಾಡ್ಬೋದು. ಓಕೆನಾ, ತುಂಬ ಈಸಿ. ನೀವು ಶಾರ್ಟ್ ವೀಡಿಯೋ ಆದರೂ ಮಾಡ್ಬೋದು, ಫ್ಯಾಕ್ಟ್ ಚಾನಲ್ ಅವರು ಲಾಂಗ್ ವೀಡಿಯೋ ಆದರೂ ಮಾಡ್ಬೋದು. ಲಾಂಗ್ ವೀಡಿಯೋ ಮಾಡೋದಾದರೆ ನೀವು 4ರಿಂದ 5 ಏನಿದೆ ಆ್ಯನಿಮಲ್ನ ಕಲೆಕ್ಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಫ್ಯಾಕ್ಟ್ನ ರಿಸರ್ಚ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಇಲ್ಲ ಶಾರ್ಟ್ ವೀಡಿಯೋ ಮಾಡೋದಾದರೆ ನೀವು ಒಂದು ಅನಿಮಲ್ನ ತಗೊಂಡು ಆ ಶಾರ್ಟ್ ವೀಡಿಯೋನ ನೀವು ಫ್ಯಾಕ್ಟ್ ವೀಡಿಯೋ ಆಗಿ ಮಾಡಿ ನಿಮ್ಮ ವೀಡಿಯೋಸಲ್ಲಿ ಹಾಕ್ಬೋದು, ನಿಮ್ಮ ಚಾನಲಲ್ಲಿ ಹಾಕ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ. ಇಲ್ಲ ನಾನು ಹೇಳಿದ್ನಲ್ಲ ಈ ಚಾನಲ್ಸ್ ಎಲ್ಲ ನಿಮಗೆ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ ಯಾವುದಾದ್ರೂ ಮಾಡೋಕ್ಕೆ ಬರಲ್ಲ ಬಟ್ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ಆ ಚಾನಲ್ ಬಗ್ಗೆ ಫುಲ್ ಡೀಟೇಲ್ ಡೆಡಿಕೇಟ್ ಆಗಿ ಒಂದು ವೀಡಿಯೋಸ್ನ ಮಾಡ್ತೀನಿ. ನೀವು ನೋಡಿಕೊಂಡು ಅದ್ರ ಅಕಾರ್ಡಿಂಗ್ ನೀವು ಮಾಡ್ತಾ ನಿಮ್ಮ ಚಾನಲಲ್ಲಿ ಪೋಸ್ಟ್ನ ಮಾಡ್ಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ನಾನು ಎಲ್ಲ ಚಾನಲ್ ಏನಿದ್ದೀನಿ ಇದಕ್ಕೆ ನೀವು ವಾಯ್ಸ್ ಓವರು ಮಾಡ್ಬೋದು, ಇಲ್ಲಾಂದರೆ AI ವಾಯ್ಸ್ನ ಯೂಸ್ ಮಾಡ್ಕೋಬೋದು. ಯಾವುದೇ ಕಾಪಿರೈಟ್ ನಿಮಗೆ ನೋಡೋಕ್ಕೆ ಸಿಗಲ್ಲ. ಫೋಟೋಸ್ ಕೂಡ ನೀವು ಗೂಗಲಿಂದ ಯೂಸ್ ಮಾಡ್ಕೋಬೋದು. ಇಲ್ಲ ನಾನು AI ಜನ್ರೇಟ್ ಮಾಡಿಸ್ಬೇಕಂದ್ರೆ ನಿಮಗೆ ಅದು ಕೂಡ ಆಪ್ಷನ್ ಇದೆ, AI ಕೂಡ ನೀವು ಜನ್ರೇಟ್ ಮಾಡಿಸ್ಕೋಬೋದು ಫೋಟೋಸ್ಗಳನ್ನ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.